ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದ್ಬಿಟ್ಟು ಏನು ಹಿಂಗೆಲ್ಲ ಇಟ್ಕೊಂಡು ಕೂತಿದ್ದಾರೆ ಅನ್ಕೋಬೇಡಿ. ಇವತ್ತು 2 ದಿವಸದಲ್ಲಿ, ಇವತ್ತು ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಒಂದಷ್ಟು ಬ್ಲೌಸ್ಗಳು ಕೊಡಬೇಕು. ಇದು ಬಂದ್ಬಿಟ್ಟು ರೆಡಿ ಪೈಪಿಂಗು. ಇವಾಗೆಲ್ಲ ರೆಡಿದೇ ಸಿಗುತ್ತೆ ನೋಡಿ. ಈ ಥರ ಫಿನಿಶಿಂಗಾಗಿ ಎಲ್ಲ ಚೆನ್ನಾಗಿದೆ. ಇದನ್ನೇ ಡೈರೆಕ್ಟಾಗಿ ನಾವು ಪೈಪಿಂಗ್ನ ಅಟ್ಯಾಚ್ ಮಾಡ್ಕೋಬೋದು. ಈ ಥರ ಹೊಲಿಯೋಷ್ಟು ಏನೋ ಅಷ್ಟು ಕಷ್ಟ ಇರೋಲ್ಲ ನೋಡಿ. ಇದಕ್ಕೆ ಪೈಪಿಂಗ್ ಕೊಡಬೇಕು, ಪೈಪಿಂಗ್ ಬೇಕು ಅಂದಿದ್ರು, ಹಾಗಾಗಿ ತಂದಿದ್ದೀನಿ. ಈ ರೀತಿ ಅಟ್ಯಾಚ್ ಮಾಡೋದು. ಇನ್ನೌಟ್ ಮಾಡ್ಬಿಟ್ಟಿದ್ದೀವಲ್ಲ, ಸುಮ್ಮನೆ ಡೈರೆಕ್ಟಾಗಿ ಅಟ್ಯಾಚ್ ಡಬ್ಬಾ ಸ್ಟಿಚ್ ಹಾಕಿದ್ರೆ ಮುಗೀತಿದ್ದು. ಸೊ ತುಂಬ ಸಿಂಪಲ್ಲಾಗಿ ನೀಟಾಗಿ ಬೇಗ ಆಗಿಬಿಡುತ್ತೆ. ಹಾಗಾಗಿ ನಾನು ತಗೊಬಂದೆ ರೆಡಿನೇ. ಅಂದರೆ ಸೀರೆದು ಎಕ್ಸ್ಟ್ರಾ ಪೈಪಿಂಗ್ ಕೊಡಿ ಅಂತ ಹೇಳಿದರು ಅಷ್ಟೇ. ಇದು ಮತ್ತೆ ಒಂದಷ್ಟು ಲೈನಿಂಗ್ ತಂದಿದ್ದೀನಿ, ಒಂದಷ್ಟು ಫಾಲ್ಸ್ ತಂದಿದ್ದೀನಿ. ಇದೆಲ್ಲ ಇದೆ ಬಟ್ಟೆಗಳು, ಇವೆಲ್ಲ ದಾರ ನೋಡಿ, ಎಲ್ಲದಕ್ಕೂ ಮ್ಯಾಚಿಂಗ್ ಕಲರ್ ದಾರ ಎಲ್ಲ ತಂದುಬಿಟ್ಟಿದ್ದೀನಿ. ಇವಾಗ ಇದನ್ನೆಲ್ಲ 2 ದಿವಸದಲ್ಲಿ ಸ್ಟಿಚ್ ಮಾಡಬೇಕು. ಅಂದರೆ ನಾಡಿದ್ದು ಇವತ್ತು ಆದರೆ ಇವತ್ತು ಎಷ್ಟಾಗುತ್ತೆ ಅಷ್ಟು ಕಟಿಂಗ್ ಮಾಡಿಕೊಂಡು ಒಳ್ಳೆ 2 ಡೇಸಲ್ಲಿ ಎಷ್ಟಾಗುತ್ತೋ ಒಂದಮೇಲೆ ಒಂದಷ್ಟು ವರ್ಕ್ ಮಾಡೋದು ಐತೆ. ಒಂದು 2-3 ಬ್ಲೌಸ್ ಇದರಲ್ಲಿ ವರ್ಕ್ ಮಾಡಬೇಕು. ವರ್ಕ್ ಮಾಡಿ ಸ್ಟಿಚ್ ಮಾಡಬೇಕು. ಆಮೇಲೆ ಎಲ್ಲ ಒಂದು ಸ್ವಲ್ಪ ಪ್ಯಾಚ್ ವರ್ಕ್ ಡಿಸೈನ್ಸು ಇದೆ. ಅದು ಇವಾಗ ಕಟಿಂಗ್ ವಿಡಿಯೋನು ಆದರೆ ರೆಡಿ ಮಾಡ್ತೀನಿ. ಯಾಕೆಂದರೆ 2 ದಿವಸದಲ್ಲಿ ಕೊಡಬೇಕಾದ್ರೆ ಕಟಿಂಗ್ ಮಾಡೋಕ್ಕೆ ಮೊನ್ನೆ ಮಾಡೋದೆಲ್ಲ ಮಾಡೋಕ್ಕೆ ಆಗಿಲ್ಲ. ಒಂದಷ್ಟು ಲಂಗ ಬ್ಲೌಸ್ದು ಎಲ್ಲ ಕಟಿಂಗ್ ಮಾಡೋಕ್ಕೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಸಾರಿ, ಕಟಿಂಗ್ ವಿಡಿಯೋನು ಮಾಡಿಲ್ಲ, ಸ್ಟಿಚಿಂಗ್ ವಿಡಿಯೋನು ಮಾಡಿಲ್ಲ. ಎಲ್ಲ ರೆಡಿ ಮಾಡಿದ್ದೀನಿ. ಇದ್ರದ್ದೆಲ್ಲ ರೆಡಿ ಮಾಡಿಬಿಟ್ಟು ನಾನು ಒಟ್ಟಿಗೆ ಎಷ್ಟು ಆ ಬ್ಲೌಸು ಎಲ್ಲ ಲಂಗ ಬ್ಲೌಸ್ ಎಲ್ಲ ತೋರಿಸ್ತೀನಿ. ಈ ಥರ 2 ರೆಡಿ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಇವಾಗ ಸದ್ಯಕ್ಕೆ ನೋಡಿ, ಇಷ್ಟು 1 2 3 4 5 6 7 8 9 10 11 ಬ್ಲೌಸ್ ಇದೆ. ಇದರಲ್ಲಿ ಕೆಲವೊಂದು ಏನು ಡಿಸೈನ್ ಇಲ್ಲ, ಕೆಲವೊಂದು ಡಿಸೈನ್ಸ್ ಇದೆ. ಹಂಗಾಗಿ ನೋಡೋಣ ಎಷ್ಟು ಬ್ಲೌಸ್ ಆಗುತ್ತೋ. ಬಟ್ ಡಿಸೈನ್ ಬ್ಲೌಸ್ ಕೂಡ ನಾಡಿದ್ದು ಕೊಡಬೇಕು. ಮಾಮೂಲಿ ಹೊಲಿಯೋದೇನು ಅಷ್ಟಿಲ್ಲ, ಅದನ್ನ ಉಳಿಸ್ಕೊಂಡು ಕೊಡಬೇಕಾಗಿರೋದನ್ನು ರೆಡಿ ಮಾಡಬೇಕು. ಒಂದಷ್ಟು ಎಲ್ಲ ಫಾಲ್ಸ್ಗಳೆಲ್ಲ ತಂದಿದ್ದೀನಿ. ಫಾಲ್ಸು ಸ್ಟಿಚ್ ಮಾಡಬೇಕು. ಫಾಲ್ಸು ಮಾಡಿ ಆಮೇಲೆ ಜಿಗ್ಜಾಗ್ ಮಾಡಿ ಮತ್ತೆಲ್ಲ ದಾರ ಎಲ್ಲ ತಂದಿದ್ದೀನಿ ನೋಡಿ. ಮತ್ತು ಇದಕ್ಕೆಲ್ಲ ಫಾಲ್ಸ್ ಎಲ್ಲ ಹಾಕಬೇಕು. ಕೆಲವೊಂದು ಫಾಲ್ಸು ಸೀರೆಗಳೆಲ್ಲ ಇದೆ, ಇದಕ್ಕೆ ಬೇರೆ ಬೇರೆ ಕಲರ್ ಇರೋದ್ರಿಂದ ತೊಗೊಬಂದು. ಇನ್ನು ಕೆಲವೊಂದು ಸೀರೆ ಕಲರೇ ಇದೆ, ಹಂಗಾಗಿ ಸೀರೆ ತೊಗೊಂಡೋಗಿಲ್ಲ. ಅದು ಹೀಗೆ ಇಷ್ಟೆಲ್ಲ ರೆಡಿ ಮಾಡಿದ್ದೀನಿ ನೋಡಿ. ಇದನ್ನೆಲ್ಲ ಇವಾಗ ಸ್ಟಿಚ್ ಮಾಡಿ ರೆಡಿ ಆದಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಬ್ಲೌಸ್ ಆಗಿದೆ, ಎಷ್ಟು ರೆಡಿ ಮಾಡಿದೆ. ಆಮೇಲೆ ಯಾವ್ಯಾವ ಡಿಸೈನ್ ಮಾಡ್ತೀನಿ ಅದನ್ನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಹಾಗೆ ಇದು ಮಾಡಲ್ಲ. ಕೆಲವೊಂದು ಡಿಸೈನ್ಸು ಕರು ಡಿಸೈನ್ಸ್ ಹೇಳಿದ್ದಾರೆ, ಕೆಲವೊಂದು ಬೋಟ್ನೆ ಕೇಳಿದ್ದಾರೆ, ಆ ಥರ ಸುಮಾರು ಡಿಸೈನ್ಸ್ ಹೇಳಿದ್ದಾರೆ. ನಾನು ಹೇಳಿದೆ, ಕೆಲವೊಂದು ವರ್ಕ್ ಹೇಳಿದ್ದಾರೆ, ಸಿಂಪಲ್ ವರ್ಕ್ ಮಾಡಿಕೊಡಿ ಅಂತ. ಅದು ಇದೆ. ಆಮೇಲೆ ಇನ್ನೂ ಒಂದು ವರ್ಕ್ ಮಾಡಿದ್ದೀನಿ, ತೋರಿಸ್ತೀನಿ. ಸಿಂಪಲ್ ವರ್ಕ್ ಇದು ತುಂಬ ಚೆನ್ನಾಗಿದೆ, ಸಿಂಪಲ್ ಆಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಸಿಂಪಲ್ ವರ್ಕ್ ಇದು ಚೆನ್ನಾಗಿದೆ ಅಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಸ್ಟೋನ್ಗಿನ್ ಏನಿಲ್ಲ, ಇದು ಹಂಗೆ ಸಿಂಪಲ್. ಕೆಲವರು ಸ್ಟೋನ್ ಬೇಡ ಅಂತಾರೆ, ಒಂಥರ ಸೀರೆಗೆ ಸಿಗೋಕೊಳ್ಳುತ್ತೆ ಅಂದ್ಬಿಟ್ಟು ಬೇಡ ಅಂತಾರೆ. ಹಾಗಾಗಿ ಚೆನ್ನಾಗಿ ಬಂದಿದೆ ನೋಡಿ. ಸಿಂಪಲಾಗಿ ಒಂದು ಫ್ಲವರ್ ಥರ. ಬುಟೀಸು ಅದೇ ಥರ ಹಾಕಿದ್ದೀನಿ. ಇದು ಅಷ್ಟೇ, ಬುಟೀಸ್ ಫುಲ್ಲು 9 ಇಂಚ್ 10 ಇಂಚಿಗೆ ಸ್ಟಿಚ್ ಮಾಡ್ಕೋಬೋದು ನಾವು ಇದನ್ನು ನೋಡಿ. ಈ ರೀತಿ ಬಂದಿದೆ. ಮತ್ತು ಈ ಕಡೆನೂ ಅದೇ, ನಾನು ಇದು ಬಟ್ಟೆ ಸಾಕಾಗಿಲ್ಲ, ಈ ಥರ ಅಡ್ಡಡ್ಡವಾಗಿ ಹಾಕಿದ್ದೀನಿ ಸ್ಲೀವ್ಸ್ಗೆ. ಫ್ರಂಟ್ ಈ ಥರ ಬಂದಿದೆ. ಓಕೆನಾ, ಈ ರೀತಿ ಮಾಡಿದ್ದೀನಿ. ಡಿಸೈನ್ ತುಂಬ ಚೆನ್ನಾಗಿದೆ. ಒಟ್ಟಿನಲ್ಲಿ ಇದು ಅಡ್ಡಡ್ಡ ಇರೋ ಬಟ್ಟೆ ಆಗಿರೋದ್ರಿಂದ ಹಿಂಗೆ ತೊಗೊಂಡಿದ್ದೀನಿ. ಇದು ಬ್ಯಾಕು ಫ್ರಂಟು, ಈ ಕಡೆ ಸ್ಲೀವ್ಸು ತೊಗೊಂಡಿದ್ದೀನಿ. ನಾವು ಲೈನಿಂಗ್ ತೊಗೊಂಡು ಆರಾಮಾಗಿ ಕಟಿಂಗ್ ಮಾಡ್ಕೋಬೋದು, ತೊಂದರೆ ಏನಾಗಲ್ಲ. ಅಂದರೆ ಸಿಂಪಲಾಗಿ ಮಾಡಿರೋವಂಥ ಡಿಸೈನ್ ಇದು. ಇದು ಬಂದುಬಿಟ್ಟು ನಾನು 500 ಚಾರ್ಜ್ ಮಾಡ್ತೀನಿ ಈ ಡಿಸೈನ್ಗೆ. ಅಂದರೆ ನನ್ನ ಹತ್ರ ಮಿನಿಮಮ್ ಚಾರ್ಜೇ 500 ಇದೆ, ಇಂದನೇ ಸ್ಟಾರ್ಟಿಂಗು. ಇನ್ನು ವಯಸ್ಸಾದವರು ಸ್ವಲ್ಪ ಸಿಂಪಲ್ಲಾಗಿ ಅಂತ ಕೇಳ್ತಾರೆ, ಈ ಥರ ಬುಟೀಸ್ ಏನು ಬೇಡ ಅಂತ. ಅಂಥವ್ರಿಗೆ ಒಂದು 350 ಒಳಗೆ ಮಾಡಿಕೊಡ್ತೀನಿ. ಆ ಥರ ಇಲ್ಲ, ಎಲ್ಲಾದರೂ ವಯಸ್ಸಾದವ್ರಿಗೆ ಬೇಕು ಅಂದವ್ರಿಗೆ ಮಾಡಿಕೊಡ್ತೀನಿ. ಇಲ್ಲಾಂದರೆ ಈ ಥರ ರೆಡಿ ಆಗುತ್ತೆ ನೋಡಿ.